ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಭವತಿ ಭಿಕ್ಷಾಂದೇಹಿ. ದಾನ ಮಾಡಿಮ್ಮ. ಧರ್ಮ ಮಾಡ್ರಮ್ಮ. ಅಮ್ಮ, ಇದು ಸಾಕಾಗಲ್ಲ. ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ಸ್ವಲ್ಪ ಅಕ್ಕಿ ಬೇಳೆ ಬೆಲ್ಲ ಕೊಟ್ರೆ ಮನೆಯಲ್ಲೇ ಅಡ್ಗೆ ಮಾಡ್ಕೊಂಡು ತಿಂತೀವಿ. ಹೌದಾ? ತರ್ತೀನಿ. ತರ್ತೀಯ ನೀನು? ಅಕ್ಕಿ ಬೇಳೆ ಬೆಲ್ಲ ಬೇಕಾ? ಓಹೋ, ನಮ್ಮನೇಲೆ ಭಿಕ್ಷೆ ಬೇಡ್ಕೊಂಡು ಹಬ್ದೂಟ ಮಾಡ್ಕೊಂಡು ತಿನ್ಬೇಕು ಅನ್ಕೊಂಡಿದ್ದೀರಾ? ಮೈಗಳ್ರಂತಂದು ಹೋಗ್ರಿ ಇಲ್ಲಿಂದ. ಅಲ್ಲ ಅಲ್ಲ ಅಮ್ಮ, ಅದು ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ, ಹೋಗ್ರಿ ಇಲ್ಲಿಂದ. ಇದೇನ್ ಸರ್, ಇವರು ಹೀಗೆ ಅಂದ್ಬಿಟ್ರು? ನನಗೆ ಯಾಕೋ ಇದು ವರ್ಕೌಟ್ ಆಗೋ ತರ ಕಾಣಿಸ್ತಿಲ್ಲ. ನಡಿ ಹೋಗೋಣ. ಹಾಗಾದ್ರೆ ವ್ರತನ ಅರ್ಧಕ್ಕೆ ನಿಲ್ಲಿಸ್ತೀರಾ? ಮತ್ತಿನ್ನೇನ್ ಮಾಡೋದು? ಇವ್ರುಗಳು ಒಂದೊಂದು ಮಾತು ನನಗೆ ಕೇಳಕ್ ತುಂಬಾ ಕಷ್ಟ ಆಗ್ತಿದೆ ಸೇವಂತಿ. ನಿನಗೆ ಗೊತ್ತು, ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಆದ್ರೆ ಅವಮಾನ ಸಹಿಸ್ಕೊಳಕ್ಕಾಗಲ್ಲ. ಈ ಅವಮಾನಗಳನ್ನು ಯಾಕೆ ಸಹಿಸ್ಕೋಬೇಕು ಅಂತಾನು ನಾನು ಹೇಳಿದ್ದೀನಿ ತಾನೆ. ಒಂದ್ ಕೆಲಸ ಮಾಡೋಣ, ನಾವು ನಮ್ಮನೆ ರೋಡ್ಗೆ ಹೊರಟೋಗೋಣ. ಅಲ್ಲಿರೋರೆಲ್ಲ ನಮಗ್ ಪರಿಚಯ ತಾನೆ, ಅವ್ರು ಭಿಕ್ಷೆ ಹಾಕ್ತಾರೆ. ಸರ್, ಪರಿಚಯ ಇರೋರ್ ಮನೆಯಿಂದ ಭಿಕ್ಷೆ ಬೇಡೋದು ತಪ್ಪು ಸರ್. ಅದ್ ಹೇಗ್ ತಪ್ಪಾಗತ್ತೆ? ನಾವೇನ್ ಅವ್ರಿಗೆ ಹೇಳೋದ್ ಬೇಡ ನಾವು ಈ ವ್ರತ ಮಾಡ್ತಾ ಇದೀವಿ ಅಂತ. ನಾವ್ ಹೇಳ್ತಾ ಇದ್ರೆ ಅವ್ರಿಗೇನು ಗೊತ್ತಾಗೋದಿಲ್ವಾ? ಅರ್ಜುನ್ ಸೇವಂತಿ ಇಬ್ರು ಏನೋ ಒಂದು ಸಂಕಲ್ಪ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ. ಇದು ಕೂಡ ಅವ್ರಿಗೆ ಒಂಥರ ಇಂಡೈರೆಕ್ಟ್ ಆಗಿ ಕ್ಲೂ ಕೊಟ್ಟ ಹಾಗೆ. ಈಗ ಏನ್ ಮಾಡೋದು? ಇನ್ನೇನು ಮಾಡಕ್ಕಾಗಲ್ಲ, ಬೇರೆ ಯಾವ ದಾರಿನೂ ಇಲ್ಲ. ಎಲ್ಲ ನಿನ್ ಕೃಪೆ ಅಂತ ಭಿಕ್ಷೆ ಬಿಡೋದಕ್ ಹೋಗ್ಬೇಕಷ್ಟೇ. ಬನ್ನಿ ಹೋಗೋಣ. ಇವತ್ತು ನಿಮ್ಮ ಮೇಲೆ ಯಾವ ದೇವ್ರು ಕೃಪೆ ತೋರ್ಸಲ್ಲ ಕಣೆ. ತೋರ್ಸಕ್ ನಾನ್ ಬಿಡೋದು ಇಲ್ಲ. ಭವತಿ ಭಿಕ್ಷಾಂದೇಹಿ. ಭಿಕ್ಷೆ ಹಾಕಿ ಅಮ್ಮ. ಭಿಕ್ಷೆನೂ ಹಾಕಲ್ಲ, ಏನು ಹಾಕಲ್ಲ. ಹೋಗ್ರಿ ಫಸ್ಟ್. ಕೈ ಕಾಲಿಷ್ಟು ಗಟ್ಟಿಯಾಗಿದೆ, ಹೋಗ್ರಿ ಹೋಗಿ. ಅಲ್ಲಮ್ಮ, ಅದು ಇಲ್ಲ, ಹೋಗಿ. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ.
ನನ್ನ ಶತ್ರುಗಳು ಒದ್ದಾಡ್ತಿರೋದು ನೋಡಿದ್ರೆ ಮನ್ಸಿಗೆ ಆನಂದ ಆಗ್ತಾ ಇದೆ. ಸೇವಂತಿ, ನಿನ್ನಿಂದ ಇವತ್ತು ನನ್ನ ಸೌಂದರ್ಯನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಎಲ್ರೂ ನನ್ನ ನೋಡಿ ಆಡ್ಕೊಳ್ಳೋ ತರ ಆಗಿದೆ. ಇವತ್ತು ನೋಡು, ಹೆಜ್ಜೆ ಹೆಜ್ಜೆಗೂ ಜನ ನಿಮ್ಮನ್ನ ಆಡ್ಕೊಳ್ಳೋ ಹಾಗೆ ನಾನು ಮಾಡಿದ್ದೀನಿ. ನೀವು ಅವಮಾನ ಅನುಭವಿಸೋ ಹಾಗೆ ಮಾಡಿದ್ದೀನಿ. ಸಾಕಪ್ಪ ಸಾಕು. ನನ್ ಜೀವನ ಅಂಗೈಲಿಟ್ಕೊಂಡು ನನ್ಗಿಲ್ ಬದುಕಿರಕ್ಕಾಗೋದಿಲ್ಲ. ಮನುಷ್ಯನ್ ರೂಪದಲ್ಲಿರೋ ರಾಕ್ಷಸನ್ ಬೇಕಾದ್ರೂ ನಾನು ಹ್ಯಾಂಡಲ್ ಮಾಡ್ಬೋದು, ಆದ್ರೆ ಈ ದೆವ್ವದ್ ಸವಾಸ ಬೇಡಪ್ಪ ಬೇಡ. ನನಗೆ ಅದನ್ನ ಹ್ಯಾಂಡಲ್ ಮಾಡಕ್ಕೂ ಬರೋದಿಲ್ಲ. ನೀನೆಂತ ಅಕ್ಕನೇ? ಪ್ರಿಯನ್ ನೋಡು, ಸತ್ ಮೇಲೂ ದೆವ್ವ ಆಗಿದ್ದಾಳೆ. ನೀನು ಇದೀಯಾ? ಸತ್ ಮೇಲೂ ನೀನು ದೆವ್ವ ಆಗಿದ್ದಿದ್ರೆ ಇವತ್ತು ನಾನು ಇಂಥ ಸ್ಥಿತಿಗೆ ಬರ್ತಿದ್ನಾ? ಒಬ್ಬೊಬ್ರ ಮೇಲೂ ನೀನೇ ಸೇಡ್ ತೀರಿಸ್ಕೋಬೋದಿತ್ತು. ಅಲ್ಲ ಅಕ್ಕ, ಆ ಪ್ರಿಯಂಗಿರೋ ಬುದ್ಧಿ ನಿನಗಿಲ್ವಲ್ಲೇ? ಆಯ್ತು, ನನ್ ಕೈಲಿರೋದಕ್ಕಾಗಲ್ಲ. ನಾನಿಲ್ಲಿಂದ ಹೋಗ್ತೀನಿ. ನನ್ ಬದುಕಿದ್ರೆ ಮುಂದೆ ಒಂದಿನ ಯಾವತ್ತಾದ್ರೂ ನಾನ್ ಸೇಡ್ ತೀರಿಸ್ಕೋಬಹುದು. ನೀನ್ ಕೊಟ್ಟಿರೋ ಮಾತು ನಾನು ಉಳಿಸ್ಕೋತೀನಿ ಅಕ್ಕ. ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ. ನಿನಗ ಅಕ್ಕ ಬೇರೆ ಇದ್ದಾಳ? ಎಲ್ಲಿ ಕೊಡು. ಇದ್ಲು, ಈಗಿಲ್ಲ. ಐಮ್ ಸಾರಿ. ಏನಾಗಿತ್ತು? ಹೀಗೆ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಲು. ಮದುವೆ ಆಗಿತ್ತ? ಇಲ್ಲ. ಅದೇನೋ ಕ್ಷಮೆ ಕೇಳ್ತಾ ಇದ್ದೆ, ಜೊತೆಗೆ ಅದೇನೋ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ ಅಂತಿದ್ದೆ. ಅದು ನಮ್ಮ ಅಕ್ಕಂಗೆ ಮುಂಚೆಯಿಂದನೂ ನನ್ ಮದ್ವೆ ನೋಡ್ಬೇಕು. ನಾನು ನನ್ನ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡೋದನ್ನ ಅವಳು ನೋಡಿ ಕಣ್ ತುಂಬಿಸ್ಕೋಬೇಕು ಅಂತ ಆಸೆ ಇತ್ತು.